ಭಾರತದ ಅನೇಕ ರಾಜ್ಯಗಳಲ್ಲಿ ಕೆಲ ದುಷ್ಕರ್ಮಿಗಳ ಪಡೆ ಅಥವಾ ಕೆಲ ಕಿಡಿಗೇಡಿಗಳ ತಂಡ ಮನೆ ಮನೆಗೆ ತಲವಾರು ತ್ರಿಶೂಲಗಳನ್ನು ಹಂಚುತ್ತಾ ಇತ್ತು. ಅದರ ಭಾಗವಾಗಿ ಗಾಜಿಯಾಬಾದ್ನಲ್ಲೂ ಕೂಡ ಮನೆ ಮನೆಗೆ ತೆರಳಿ ತಲವಾರು ವಿತರಣೆ ಮಾಡಿದ್ರು. ಹಿಂದೂ ರಕ್ಷಾದಳದ ಸದಸ್ಯರಿಂದ ಆಯುಧ ವಿತರಣೆ, ಆರೋಪಿಗಳನ್ನು ಜಾಲಾಡಿ ಹಿಡಿದಿದ್ದಾರೆ ಪೊಲೀಸ್ನವರು. ಸಮಾಜವನ್ನು ಭಯಪಡಿಸುವಂತಹ ಕೃತ್ಯವೆಸಗಿದ ಕಿಡಿಗೇಡಿಗಳು ಅವರನ್ನು ಈಗಾಗಲೇ ಹೆಡೆಮೂರಿ ಕಟ್ಟಿದ್ದಾರೆ ಗಾಜಿಯಾಬಾದ್ನ ಪೊಲೀಸರು. ಮನೆ ಮನೆಗೆ ತೆರಳಿ ಕತ್ತಿ ಖಡ್ಗವನ್ನು ಹಂಚುತ್ತಾರಂತೆ. ಕಾನೂನು ಮೇಲೆ ನಂಬಿಕೆ ಇಲ್ಲ ಇವರುಗಳಿಗೆ. ಸ್ವಘೋಷಿತ ಇವರೇ ಹೇಳ್ಕೊಳ್ಳೋದು ನಂದು ಆ ಧರ್ಮ ಈ ಧರ್ಮ ಅಂತ. ಇವರಿಗೆ ಯಾವ ಧರ್ಮವೂ ಇಲ್ಲ. ಸಮಾಜವನ್ನ ಭಯಪಡಿಸುವಂತಹದ್ದು, ಸಮಾಜದ ಶಾಂತಿ ಕದಡುವಂತಹದ್ದು, ಸಮಾಜದ ಸಾಮರಸ್ಯವನ್ನ ಹಾಳು ಮಾಡುವಂತಹ ಉದ್ದೇಶವನ್ನ ಬಿಟ್ಟರೆ ಬೇರೆ ಯಾವ ಉದ್ದೇಶವೂ ಇವರಿಗಿರೋದಿಲ್ಲ. ಇವರಿಗೆ ಉದ್ದೇಶ ಸಮಾಜದಲ್ಲಿ ಶಾಂತಿ ನೆಲೆಸಬಾರದು, ಶಾಂತಿ ಹಾಳಾಗಬೇಕು. ಮನೆ ಮನೆಗೆ ತೆರಳಿ ಕತ್ತಿ ಖಡ್ಗವನ್ನ ಹಂಚುತ್ತಿದ್ರಂತೆ. ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿಗಳನ್ನು ಹುಡುಕಿದ್ದಾರೆ ಈಗ ಪೊಲೀಸ್ನವರು. ಹುಡುಕಿ ಒಳಗಾಕಿದ್ದಾರೆ. ಸಮಾಜವನ್ನು ಭಯಪಡಿಸುವಂತಹ ಕೃತ್ಯಗಳಲ್ಲಿ ತೊಡಗಿಕೊಂಡಿದ್ದರು. ಗಾಜಿಯಾಬಾದ್ನಲ್ಲಿ ಮನೆ ಮನೆಗೆ ತೆರಳಿ ತಲವಾರು ವಿತರಣೆ, ಹಿಂದೂ ರಕ್ಷಾದಳದ ಸದಸ್ಯರಿಂದ ಆಯುಧ ವಿತರಣೆ, ಆರೋಪಿಗಳನ್ನು ಜಾಲಾಡಿ ಹಿಡಿದ ಪೊಲೀಸ್ನವರು. ಸಮಾಜವನ್ನ ಭಯಪಡಿಸುವಂತಹ ಕೃತ್ಯವೆಸಗಿದ ಕಿಡಿಗೇಡಿಗಳು ಮನೆ ಮನೆಗೆ ತೆರಳಿ ಕತ್ತಿ ಖಡ್ಗವನ್ನು ಹಂಚಿದ ಪ್ರಕರಣ ಇದು. ಗಾಜಿಯಾಬಾದ್ ಪೊಲೀಸರಿಂದ ಕ್ಷಿಪ್ರ ಕಾರ್ಯಾಚರಣೆ ನಡೆದಿದೆ. ಎಲ್ಲ ಆರೋಪಿಗಳನ್ನು ತಕ್ಷಣ ಅರೆಸ್ಟ್ ಮಾಡಿ ಒಳಗಾಕಿದ್ದಾರೆ. ಗಾಜಿಯಾಬಾದ್ ಪೊಲೀಸರಿಂದ ಕ್ಷಿಪ್ರ ಕಾರ್ಯಾಚರಣೆಯಾಗಿದೆ. ಸಮಾಜದ ಶಾಂತಿ ಕದಡುವಂತಹ ಕೆಲಸದಲ್ಲಿ ತೊಡಗಿಕೊಂಡಿದ್ದವರನ್ನ ಪೊಲೀಸ್ನವರು ಹುಡುಕಿ ಈಗಾಗಲೇ ಕಾನೂನು ಕ್ರಮಕ್ಕೆ ಅವರನ್ನು ಒಳಪಡಿಸಿದ್ದಾರೆ. ಈಗಾಗಲೇ ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದು ಜೈಲಿಗಟ್ಟುವಂತಹ ಕೆಲಸಗಳನ್ನು ಮಾಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.